ಶ್ರೀನಿವಾಸಪುರದಲ್ಲಿ ಅದ್ದೂರಿ 80ನೇ ಸ್ವಾತಂತ್ರ್ಯ ದಿನಾಚರಣೆ. ಶ್ರೀನಿವಾಸಪುರ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮೊದಲಿಗೆ ತಾಲೂಕು ಕಚೇರಿ ಆವರಣದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಿಸಿ ಪೂಜೆಯನ್ನ ಸಲ್ಲಿಸಿ ಗೌರವಿಸಲಾಯಿತು. ಬಳಿಕ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ, ತಹಸೀಲ್ದಾರ್ ಟಿಎನ್ ಸುಧೀಂದ್ರ ಸೇರಿದಂತೆ ಗಣ್ಯರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ನಂತರ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆದ ಮುಖ್ಯ ಕಾರ್ಯಕ್ರಮದಲ್ಲಿ ಗಣ್ಯರ ಸಮ್ಮುಖದಲ್ಲಿ ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಲಾಯಿತು. ಪೊಲೀಸ್ ಇಲಾಖೆಯಿಂದ ನಡೆದ ಶಿಸ್ತುಬದ್ಧ ಪಥಸಂಚಲನ, ಗೌರವ ವಂದನೆ ಹಾಗೂ ವಿದ್ಯಾರ್ಥಿಗಳ ಸಾಮೂಹಿಕ ಕವಾಯತ್ತು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿತು. ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆ, ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ದೇಶಪ್ರೇಮದ ಸಂದೇಶ ಸಾರಿದರು. ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳು ಎಲ್ಲರ ಗಮನ ಸೆಳೆದವು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ, ಲಕ್ಷಾಂತರ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನದ ಫಲವಾಗಿ ನಮಗೆ ಸ್ವಾತಂತ್ರ್ಯ ದೊರೆತಿದ್ದು, ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನ ತಿಳಿದುಕೊಳ್ಳಬೇಕು ಎಂದು ಕರೆ ನೀಡಿದರು. ತಾಲೂಕಿನ ಶಿಕ್ಷಣ, ಆರೋಗ್ಯ, ರಸ್ತೆ, ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಇನ್ನು ತಹಸೀಲ್ದಾರ್ ಟಿಎನ್ ಸುಧೀಂದ್ರ ಸ್ವಾತಂತ್ರ್ಯ ಮಹತ್ವವನ್ನ ಅರಿತು ದೇಶದ ಏಕತೆ ಮತ್ತು ಪ್ರಜಾಪ್ರಭುತ್ವವನ್ನ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಸರ್ವೇಶ್, ರಾಜೇಶ್ ಎಸ್, ಶಂಕರಾಚಾರ್ ಬಿ, ವಿ ನಾಗರಾಜ್, ಮುನಿಲಕ್ಷ್ಮಯ್ಯ ಎಂ, ಅಬಕಾರಿ ಇನ್ಸ್ಪೆಕ್ಟರ್ ಪುಷ್ಪ, ತೋಟಗಾರಿಕೆ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ದೇಶಭಕ್ತಿ ಮತ್ತು ಸಂಭ್ರಮದೊಂದಿಗೆ ಶ್ರೀನಿವಾಸಪುರದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅರ್ಥಪೂರ್ಣವಾಗಿ ನೆರವೇರಿತು. ಜೈ ಹಿಂದ್. ನಾವು ಇಡೀ ಜಗತ್ತನ್ನು ಆವರಿಸ್ಕೊಂತಾ ಇದೆ. ನೀವು ಓದ್ಬೇಕಾದ್ರೆ, ನೀವು ಯೋಚನೆ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಯೋಚನೆ ಮಾಡಬೇಕಾಗುತ್ತೆ, ಓದ್ಬೇಕಾಗುತ್ತೆ, ತಿಳ್ಕೊಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಸ್ವಾತಂತ್ರ್ಯ ದಿನೋತ್ಸವನ್ನ, ಈ ಒಂದು ಆಚರಣೆ ಏನ್ ಮಾಡ್ತಾ ಇದ್ದೀವಿ, ಈ ಹೊತ್ತಿನಲ್ಲಿ ನಮಗೆ ಸ್ವಾತಂತ್ರ್ಯ ಹೇಗೆ ಬಂತು ಮತ್ತು ಸ್ವಾತಂತ್ರ್ಯನ ಏತಕ್ಕೆ ಉಳಿಸ್ಕೊಬೇಕು ಅನ್ನೋ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಹಲವಾರು ಶಕ್ತಿಗಳು ಬೇರೆ ಬೇರೆ ತರ ನಮಗೆ ಏನು ಮೊದಲು ನಾವೇನ್ ಹೇಳ್ತೀವಿ, ಯುರೋಪಿಯನ್ ಒಂದು ಜಗತ್ತನ್ನ ಯುರೋಪಿಯನ್ನರ ಆಳ್ತಾ ಇರ್ಬೇಕಾದ್ರೆ, ಎಸ್ಪೆಷಲಿ ಇಂಗ್ಲೆಂಡ್, ಅವತ್ತಿದ್ದು ಪರಿಸ್ಥಿತಿಗಳು ಬೇರೆ, ಇವತ್ತಿರೋ ಪರಿಸ್ಥಿತಿಗಳು ಬೇರೆ. ಈ ಹಿನ್ನೆಲೆಯಲ್ಲಿ ನಾವು ತುಂಬಾ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಮನೆಯಲ್ಲಿ ಎಷ್ಟು ಜನ ಪೂಜೆ ಮಾಡಿಸಿದ್ದೀರಾ? ದೇವಸ್ಥಾನಕ್ಕೆ ಹೋಗಿ ಎಷ್ಟೋ ಜನ ಪೂಜೆ ಮಾಡ್ತಾರೆ. ಅವರು ನಿಮ್ಮನ್ನ ಲೊಕೇಟ್ ಮಾಡ್ತಾರೆ, ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ, ಅಥವಾ ದೇವರು ಎಲ್ಲಿ ಇದ್ದಾರೆ ಅನ್ನೋದನ್ನ ಹೇಳೋದಕ್ಕೆ ಜಂಬೂ ದ್ವೀಪೆ, ಭರತ ಖಂಡೆ, ಭರತ ವರ್ಷೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಯಾರಾದ್ರೂ ಅದ್ರ ಮೀನಿಂಗ್ ಗೊತ್ತಾ? ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಜಂಬೂ ದ್ವೀಪೆ ಅಂದ್ರೆ ಏನು, ಭರತ ಖಂಡೆ ಅಂದ್ರೆ ಏನು, ಭರತ ವರ್ಷ ಅಂದ್ರೆ ಏನು ಅಂತ ಯೋಚನೆ ಮಾಡಿದ್ದೀರಾ? ನೀವು ಈ ದೇಶ ಅನ್ನೋದು 80 ವರ್ಷಗಳ ಹಳೆದಲ್ಲ. ಈ ದೇಶ ನಾವು ಲೆಕ್ಕ ಹಾಕದೇ ಇರೋಷ್ಟು ಹಳೆದು, ನಾವು ಕಲ್ಪನೆ ಮಾಡಿಕೊಂಡೇ ಇರೋಷ್ಟು ಹಳೆದು. ಯಾಕಂದ್ರೆ ಈ ಶ್ಲೋಕಗಳೆಲ್ಲ ಹುಟ್ಟಿರೋದು 80 ವರ್ಷಗಳ ಹಿಂದೆ ಅಲ್ಲ. ಜಂಬೂ ದ್ವೀಪೆ, ಭರತ ಖಂಡೆ, ಭರತ ವರ್ಷ ಅಂದ್ರೆ ಸಮಸ್ತ ಜನತೆಗೂ ಕೂಡ ಇವತ್ತು 80ನೇ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳನ್ನ ಬಹಳ ಸಂತೋಷವಾಗಿ ಸಡಗರದಿಂದ ಆರಿಸುತ್ತೆ. ಇವತ್ತು ನಮ್ಮ ತಹಸೀಲ್ದಾರರು ಹೇಳ್ತಾ ಇದ್ರು, ನಮ್ಮ ಮಕ್ಕಳೆಲ್ಲ ಕೂಡ ತಿಳ್ಕೋಬೇಕಾದ ಮೂಲಭೂತ ಕರ್ತವ್ಯ. ಅಧ್ಯಾಪಕ ಬಂಧುಗಳು ಕೂಡ ಅವರಿಗೆ ಪಾಠ ಕಲಿಸಬೇಕಾಗಿ ನಾವು ವಿನಂತಿ ಮಾಡ್ಕೊಳ್ತೇನೆ. ತಿಳ್ಕೋಬೇಕು. ಸ್ವತಂತ್ರ ಇವತ್ತು ನಾವೆಲ್ಲ ಅನುಭವಿಸ್ತಾ ಇದ್ದೇವೆ.
ಸ್ವತಂತ್ರವಾಗಿ ಅನುಭವಿಸ್ತಾ ಇದ್ದೇವೆ. ಹೇಗೆ ಬಂತು ಅದು ಮೂಲ ನಾವು ತಿಳ್ಕೋಬೇಕು. ಅನೇಕ ಜನ, ಲಕ್ಷಾಂತರ ಜನ ಒಂದು ಪ್ರಾಣಾರ್ಪಣೆಯಿಂದ ಅವರ ಒಂದು ತ್ಯಾಗದ ಮನೋಭಾವದಿಂದ ಇವತ್ತು ತ್ಯಾಗದಿಂದ ನಾವು ಈ ಒಂದು ಸ್ವಾತಂತ್ರ್ಯವನ್ನ ಪಡೆದಿದ್ದೇವೆ. ನಾನು ನಮ್ಮ ಮಿತ್ರರಿಗೆ ಹೇಳ್ತಾ ಇದ್ದೆ, ನಾನು ಶಾಸಕರ ಟೀಮಲ್ಲಿ ಒಂದು ಸಾರಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಹೋಗಿದ್ದೆ. ಅಲ್ಲಿ 2 ಜೈಲಿದೆ. ಬಹುಶಃ ನೀವೆಲ್ಲ ಕೂಡ ದೊಡ್ಡವರಾದ್ಮೇಲೆ ನೋಡ್ಬೇಕಾಗುತ್ತೆ ಯಾವ ರೀತಿ ಬ್ರಿಟಿಷ್ನವರು ನಮ್ಮ ಜನಕ್ಕೆ ತೊಂದರೆ ಕೊಟ್ಟರು. ಅವ್ರ ಫೋಟೋಗಳು ಹಾಕಿ ಆ ಸರಪಳಿಗಳು ಇಷ್ಟಿಷ್ಟು ಒಂದೊಂದು ಅದು ಹಾಕ್ಬಿಟ್ರೆ ನೋಡ್ಬಿಟ್ರೆ ನಿಮ್ಗೆಲ್ಲ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟು ಕಷ್ಟಗಳು ಕೊಟ್ಟಿದ್ದಾರೆ. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಹೋದ್ರೆ ಅಲ್ಲಿ ಸುತ್ತಲೂ ಮೇಲೆ ಇಲ್ಲಿ ಆಚೆ ಬರೋದಕ್ಕಾಗೋದಿಲ್ಲ. ಅಂತ ಒಂದು ಕ್ಲಿಷ್ಟ ಪರಿಸ್ಥಿತಿಯನ್ನ ನಮ್ಮ ಜನ ಅನುಭವಿಸಿದ್ದಾರೆ. ಮುಖಂಡರು ಈ ದೇಶದ ಎಲ್ಲಾ ರಾಜ್ಯಗಳಿಂದ ಅವರ ಫೋಟೋಗಳನ್ನ ಅಲ್ಲಿ ಹಾಕಿದ್ದಾರೆ. ಆದ್ದರಿಂದ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ. ಇವತ್ತು ಸ್ವತಂತ್ರ ಅನೇಕ ಒಂದು ತ್ಯಾಗದಿಂದ ಇವತ್ತು ನಾವು ಈ ಸ್ವತಂತ್ರ ಭಾರತವನ್ನ ಕಟ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ಒಂದು ಸ್ವತಂತ್ರ ಬಂದ ಮೇಲೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮೆಲ್ಲ ಕೂಡ ಎಲ್ಲ ಪ್ರಧಾನಮಂತ್ರಿಗಳು, ಎಲ್ಲ ಸರ್ಕಾರದ ಎಲ್ಲ ಪಕ್ಷಗಳು ಸರ್ಕಾರವನ್ನ ಆಡಳಿತ ಮಾಡಿದ್ದಾರೆ. ಎಲ್ಲ ಅಭಿವೃದ್ಧಿ, ಅನೇಕ ರಂಗಗಳಲ್ಲಿ ಅಭಿವೃದ್ಧಿಯನ್ನ ಸಾಧನೆ ಮಾಡಿದ್ದಾರೆ. ಯಾರನ್ನೂ ಕೂಡ ನಾವು ವಿರೋಧ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಭಾರತ ದೇಶದಲ್ಲಿ ಯಾರ್ಯಾರು ಪ್ರಧಾನಮಂತ್ರಿಗಳಾಗಿದ್ದರೋ ಎಲ್ಲರೂ ಕೂಡ ಅವರ ತಕ್ಕಂಗೆ ಅವರು ಸೇವೆಯನ್ನ ಈ ಭಾರತ ದೇಶವನ್ನ ಕಟ್ಟಿದ್ದಾರೆ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿ ಅವರು ಸಹಿತ ಅನೇಕ ಇವತ್ತು ಪ್ರಪಂಚದಲ್ಲೇ ಒಂದು ದೊಡ್ಡ ಶಕ್ತಿಯುತವಾದ ರಾಷ್ಟ್ರವಾಗಿ ಈ ರಾಷ್ಟ್ರವನ್ನು ಬೆಳೆಸಿದ್ದಾರೆ. ಸಂತೋಷ. ಅನೇಕ ಯೋಜನೆಗಳನ್ನ ಹಾಕಿ ನಮ್ಮ ದೇಶವನ್ನ ಪ್ರಗತಿ ಪರ ತರ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ನಾವೆಲ್ಲ ಕೂಡ ಇವೆಲ್ಲ ವಿಷಯಗಳನ್ನು ಕೂಡ ತಿಳ್ಕೋಬೇಕಾದ ನಿಮ್ಮ ಎಲ್ಲರ ಮೂಲಭೂತ ಕರ್ತವ್ಯ. ಇವತ್ತು ತಾವೆಲ್ಲ ಕೂಡ ನನ್ನನ್ನ 5 ಸಾರಿ ಶಾಸಕನಾಗಿ ಮಾಡಿದ್ದೆ. ನಿಮ್ಮೆಲ್ಲರ ಒಂದು ಋಣ ತೀರಿಸ್ಕೋಬೇಕು ಅಂತ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಇವತ್ತು ಶಾಲೆಗಳು ಪ್ರಭುವಾಗಿ ತಗೊಳ್ತೇನೆ. ಶಾಲೆಗಳನ್ನು ಕೂಡ ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ. ಇವತ್ತು ಎಲ್ಲ ಕಡೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ, ಅವೆಲ್ಲ ಕೂಡ ನಮ್ಮ ಇಒ ಮತ್ತೆ ಗ್ರಾಮ ಪಂಚಾಯತಿಗಳಿಗೆ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಇವತ್ತು ನಮ್ಮ ತಾಲೂಕಲ್ಲಿ ಅನೇಕ ಹೊಸ ಶಾಲೆಗಳು ಕೂಡ ಪ್ರಾರಂಭ ಆಗ್ತಾ ಇದೆ. ಇವತ್ತು 2 KPS ಶಾಲೆಗಳು ಆಗಿದೆ ದೊಡ್ಡ ಪ್ರಮಾಣದಲ್ಲಿ. ಇವತ್ತು ಇದೇ ಗ್ರೌಂಡ್ ಅಲ್ಲಿ ಇದೇ ಫೀಲ್ಡ್ ಅಲ್ಲಿ KPS ಹೆಣ್ಮಕ್ಕಳ ಒಂದು ಶಾಲೆ ಆಗುತ್ತೆ. ರಾಯಪಾಡಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಒಂದು ಗಂಡು ಮಕ್ಕಳ ಶಾಲೆ ಆಗುತ್ತೆ, ಸ್ಯಾಂಕ್ಷನ್ ಆಗಿದೆ. ಈ ರೀತಿ ಅನೇಕ ಇವತ್ತು SLC ಯಲ್ಲಿ ಕೂಡ ನಮ್ಮ ತಾಲೂಕು ಇಡೀ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಪ್ರತಿಯೊಂದು ಕೆಲವಾರು ವರ್ಷಗಳಿಂದ ಪ್ರಥಮ ಸ್ಥಾನವನ್ನ ಗಳಿಸ್ತಾ ಇದೆ. ಎಲ್ಲ ಅಧ್ಯಾಪಕರನ್ನ, ಮಕ್ಕಳನ್ನ, ನಾವೆಲ್ಲ ಅವರ ತಂದೆ ತಾಯಿಯಂದಿರಿಗೂ ಕೂಡ ನಾನು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ತಾಲೂಕಿನ ಒಂದು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ನಮ್ಮ ಮಕ್ಕಳಿಗೆ ಎಲ್ಲ ಮುಂಬರುವ ದಿವಸಗಳಲ್ಲಿ ಅವರಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅಂತ ಅನೇಕ ಯೋಜನೆಗಳನ್ನ ಇವತ್ತು ನಾನು ಈ ಸರ್ಕಾರದ ಮುಂದೆ ಇಟ್ಟಿದ್ದೆ. ಇವತ್ತು ಒಂದು EDP ಇನ್ಸ್ಟಿಟ್ಯೂಷನ್, ಟ್ರೈನಿಂಗ್ ಕೊಡುವ ಇನ್ಸ್ಟಿಟ್ಯೂಟ್ ಸುಮಾರು 10 ಎಕರೆಯಲ್ಲಿ ಮಾಡಬೇಕು ಅಂತ ಒಂದು ನನ್ನ ಚಿಂತನೆಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೇನೆ. ಅವ್ರ ಮೆರಿಟ್ ಕೂಡ ಹಾಕಿದ್ದಾರೆ. ಯಾಕಂದ್ರೆ
ಇಂಡಸ್ಟ್ರೀಸ್ ಅನ್ನು ತರಿಸ್ತಾ ಇದ್ದೇವೆ. ಇವತ್ತು ಒಂದು ಮುಳಬಾಗಿಲು ರೋಡಲ್ಲಿ ಆಗ್ತಾ ಇದೆ, ಒಂದು ಲಕ್ಷ್ಮೀಪುರದ ಮದನಪಲ್ಲಿ ರೋಡಲ್ಲಿ ಒಂದು 3000 ಎಕರೆಯಲ್ಲಿ ಆಗ್ತಾ ಇದೆ. ಇವೆಲ್ಲ ಕೂಡ ನಿಮಗೆ ಮುಂಬರುವ ದಿವಸಗಳಲ್ಲಿ ನಮ್ಮ ಮಕ್ಕಳಿಗೆ ಬೇರೆ ಕಡೆ ಹೋಗೋದು ಬೇಡ, ಉದ್ಯೋಗಗಳಿಗೆ ಅವ್ರು ಇಲ್ಲೇ ಉದ್ಯೋಗ ಅವಕಾಶ ಮಾಡಿಕೊಳ್ಳೋಣ, ರೈತರಿಗೆ ಅನುಕೂಲ ಮಾಡಿಕೊಳ್ಳೋಣ, ಕಾರ್ಮಿಕರಿಗೆ ಅನುಕೂಲ ಆಗೋಣ, ಬಡವರಿಗೆಲ್ಲ ಅನುಕೂಲ ಮಾಡಿಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲ ಮಾತು ಕಾರ್ಯಗಳನ್ನ ಇವತ್ತು ಎಲ್ಲ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನಮ್ಮ ತಾಲೂಕಿನ ಹೆಡ್ ಕ್ವಾರ್ಟರ್ಸ್ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಕೂಡ ಆಗ್ಬೇಕು ಅಂತ ಚಿಕ್ಕ ಮಟ್ಟದಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಕೂಡ ಚೆಕಪ್ ಹಾಸ್ಪಿಟಲ್ ಕೂಡ ಹಾಕಬೇಕು ಅಂತ ನಾನು ಈಗಾಗಲೇ ನನ್ನ ನಿವೇದನೆಯನ್ನ ಸರ್ಕಾರಕ್ಕೆ ತಿಳಿಸಿದ್ದೇನೆ. ಮತ್ತೆ ವುಮನ್ ಅಂಡ್ ಚಿಲ್ಡ್ರನ್ ಹಾಸ್ಪಿಟಲ್ ಕೂಡ ಆಗಬೇಕು ಅಂತ ಈ ಸಾರಿ ನಾನು ಹಠ ಹಿಡಿದಿದ್ದೀನಿ. ಸೊ ಇವೆಲ್ಲ ಕೂಡ ಮೂಲಭೂತ ಸೌಕರ್ಯಗಳು ತಾಲೂಕಿಗೆ ಇನ್ನ ಹೆಚ್ಚಿನ ಒಂದು ರಾಜ್ಯ ದೇಸಾಯಿ ಹಾಸ್ಟೆಲ್ ಕೂಡ ಎಲ್ಲೂರಲ್ಲಿ ಸ್ಥಾಪನೆ ಮಾಡಬೇಕು ಅಂತ ನಾನು ಈಗಾಗಲೇ ಮನವಿಗಳನ್ನ ಸಲ್ಲಿಸಿದ್ದೇನೆ. ಅದು ಮಾಡಿಕೊಡ್ತೇವೆ ಅಂತ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ರೀತಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನಾವು ಕೈಗೊಂಡಿದ್ದೇವೆ. ಮತ್ತೆ ಇವತ್ತು ಶ್ರೀನಿವಾಸ ನಗರವನ್ನು ಕೂಡ ಸುಮಾರು 50 ಕೋಟಿ ರೂಪಾಯಿಗಳ ಯೋಜನೆಯಲ್ಲಿ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ, ಶುರು ಮಾಡಿದ್ದೇವೆ, ನಡೀತಾ ಇದೆ. ನಾನು ಯಾವತ್ತೂ ಕೂಡ ಸರಿಯಾಗಿ ಕೆಲಸ ಮಾಡ್ತಿದ್ರೆ ಅದನ್ನು ಒಪ್ಪುವುದಿಲ್ಲ. ಈಗಾಗಲೇ ನಾನು ತಿಳಿಸಿದ್ದೇನೆ ನಮ್ಮ ಅಧಿಕಾರಿಗಳಿಗೆ, ಚೆನ್ನಾಗಿ ಕೆಲಸದ ಮಟ್ಟ ಚೆನ್ನಾಗಿರ್ಬೇಕು, ಒಳ್ಳೆ ಕೆಲಸ ಆಗಬೇಕು, ಶಾಶ್ವತವಾಗಿರ್ಬೇಕು. ಯಾವತ್ತೂ ಕೂಡ ನಾನು ಕೆಟ್ಟ ಹೆಸರು ತಗೊಂಡಿಲ್ಲ. ಇವತ್ತು ನಮ್ಮ ಅಧಿಕಾರಿಗಳಿಗೆ ತಿಳಿಸ್ತೇನೆ, ಒಂದು ಒಳ್ಳೆಯ ಕೆಲಸವನ್ನ ಮಾಡಿ ಜನರ ಮೆಚ್ಚುಗೆಯನ್ನು ಪಡೆಯಿರಿ. ಸುಮಾರು 50 ಕೋಟಿ ಯೋಜನೆಯಲ್ಲಿ ಈ ಒಂದು ಇದಾಗಿದೆ. ಮತ್ತೆ ಈ ಒಂದು ತಾಲೂಕಿನ ಸಮಸ್ತ ಜನತೆಗೂ ಕೂಡ ಯಾರ್ಯಾರಿಗೆ ಸೈಟ್ ಇಲ್ವೋ ಅಂತವರಿಗೆಲ್ಲ ಕೂಡ ಸರ್ಕಾರದಿಂದ ಮುಮ್ಮತ್ತಾಗಿ ಈ ಸೈಟ್ಗಳನ್ನ ಫ್ರೀ ಸೈಟ್ಸ್ ಅನ್ನ ಬಡವರಿಗೆ ಯಾರು ಸೈಟು ಇಲ್ಲದೆ ಅಂತವರಿಗೆ ಕೊಡಬೇಕು ಅಂತ ಈಗಾಗಲೇ ನಾವು ಅನೇಕ ಮೀಟಿಂಗ್ ಸಂದರ್ಭ ಇವಾಗ ಅದನ್ನ ಆ ಒಂದು ಕಾರ್ಯಕ್ರಮವನ್ನ ಬಹಳ ಸೀರಿಯಸ್ ಆಗಿ ಹಮ್ಮಿಕೊಳ್ತೇವೆ. ಸರ್ಕಾರ ಕೂಡ ಮೊನ್ನೆ ಮುಖ್ಯಮಂತ್ರಿಗಳು ಬಹಳ ಘೋಷಣೆ ಮಾಡಿದ್ದಾರೆ. ಬಹಳ ಒಳ್ಳೆ ಕಾರ್ಯಕ್ರಮ. ಅವ್ರಿಗೆಲ್ಲ ಗೊತ್ತು, ಮೊದಲು ನಾನು 96ರಲ್ಲಿ ಅನೇಕ ಯೋಜನೆಗಳನ್ನು ತಾಲೂಕಲ್ಲಿ ಆ ಒಂದು ನಿವೇಶನಗಳನ್ನು ಕೊಡುವುದು, ಒಂದು ಕ್ಲಸ್ಟರ್ ಸ್ಟೇಟ್ ಮಾಡೋದು, ಸರ್ಕಾರದ ಜಮೀನು ಎಲ್ಲಿ ದುರುಪಯೋಗ ಆಗಿದೆ ಆ ದುರುಪಯೋಗವನ್ನು ನಾವು ಬಿಡೋದಿಲ್ಲ. ನಮ್ಮ ಅಧಿಕಾರಿಗಳು ಅದಕ್ಕೆ ಸಹಕಾರ ಮಾಡಬೇಕು. ಆದ್ದರಿಂದ ಇವತ್ತು ಎಲ್ಲ ಬಡಜನತೆಗೂ ಕೂಡ ಮನೆ ಇದ್ದವರಿಗೆ ಅಥವಾ ಸೈಟ್ ಇದ್ದವರಿಗೆ ಎಲ್ರಿಗೂ ಕೊಡಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಇವತ್ತು ಬಡವರಿಗೆ ಅನೇಕ ಕಾರ್ಯಕ್ರಮಗಳನ್ನು ನಾನು ಹಮ್ಮಿಕೊಳ್ಳಿ ಸುಮಾರು 600-700 ಬೋರ್ವೆಲ್ಸ್ ಅನ್ನ ಈಗಾಗಲೇ ಎಲ್ಲ ಯೋಜನೆಗಳನ್ನ ನಾನು ನಮ್ಮ SC ST ಜನಾಂಗಕ್ಕೆ ಎಲ್ಲ ವರ್ಗದ ಜನರಿಗೆ, ಬ್ಯಾಕ್ವರ್ಡ್ ಕ್ಲಾಸಸ್ಗೆ, ಪ್ರತಿಯೊಂದು ಕಮ್ಯುನಿಟಿ ಜನರಿಗೆ ನಾನು ಕೊಟ್ಟಿದ್ದೆ. ಸೊ ಆದ್ದರಿಂದ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಇವತ್ತು ರೋಡ್ಸ್ ಮಾಡಬೇಕು ಅಂತ ದೊಡ್ಡ ರೋಡ್ ಕಾರ್ಯಕ್ರಮವನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದೇನೆ. ಸುಮಾರು ನನ್ನ ಗ್ರಾಂಟ್ಸ್ ಅಲ್ಲಿ 50 ಕೋಟಿನ ಯೋಜನೆಗಳನ್ನ ನಾನೀಗ ಪ್ರಾರಂಭ ಮಾಡಿದ್ದೇವೆ. ತಾಲೂಕಾದ್ಯಂತ ಕೆಲಸ ನಡೀತಾ ಇದೆ. ಎಲ್ಲ ಕೂಡ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಪ್ರತಿಯೊಂದು ಒಂದು ಹೈಮಾಸ್ ಲೈಟ್ ಹಾಕ್ತೇನೆ ಅನ್ನೋದು ಗ್ರಾಮ ಇದೆ ನಮ್ಮ ಕ್ಷೇತ್ರದಲ್ಲಿ. ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಒಂದು ಲೈಟ್ ಹಾಕ್ತೇವೆ. ಸುಮಾರು 10-20 ಲಕ್ಷ ಕೆಲಸವನ್ನ ಈ ಕಾಂಕ್ರೀಟ್ ಕೆಲಸವನ್ನ ಹಾಕೋದಕ್ಕೆ ಕಾರ್ಯೋನ್ಮುಖರಾಗಿದ್ದೇವೆ. ಈ ಟೌನ್ನಲ್ಲಿ ಕೂಡ ದೇವಸ್ಥಾನಗಳಿಗೆ ಸುಮಾರು ದುಡ್ಡು, ದೇವಸ್ಥಾನಗಳಿಗೆ 15 ಕೋಟಿ ರೂಪಾಯಿ ಯೋಜನೆಗಳನ್ನ ನಾನು ಕೊಟ್ಟಿದ್ದೇನೆ ನನ್ನ ಗ್ರಾಂಟ್ಸ್ ಅಲ್ಲಿ. ಇವಾಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ 1 ಕೋಟಿ ಕೊಟ್ಟಿದ್ದೇನೆ, ರಾಮ ದೇವಸ್ಥಾನಕ್ಕೆ 1 ಕೋಟಿ ಕೊಡ್ತಾ ಇದ್ದೇನೆ. ಮತ್ತೆ ಇಡೀ ಕ್ಷೇತ್ರಕ್ಕೆ 100 ಗ್ರಾಮಗಳಿಗೆ ಎಲ್ಲ ಗ್ರಾಮಗಳಿಗೆ ಯಾರ್ಯಾರು ಕೇಳ್ತಾರೋ ಅವ್ರಿಗೆಲ್ಲ ಕೂಡ
ಯಾರಿಗೂ ನನ್ನ ಹೃದಯದಲ್ಲಿ ಬಂದಿಲ್ಲ, ಒಂದು ನಾನು ಕೊಡೋದಕ್ಕೆ ಆಗುದಿಲ್ಲ. ಎಲ್ರಿಗೂ ಕೂಡ ಕೊಟ್ಟು ಇವತ್ತು ತಾಲೂಕು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು, ಎಲ್ಲ ಜನತೆ ಚೆನ್ನಾಗಿ ಆಗಬೇಕು. ನಾನು ಒಂದೇ ಒಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ಯಾವ ಸಂದರ್ಭದಲ್ಲಾದರೂ ತಾವು ನಾನು ನಿಮ್ಮ ಸೇವಕು, ಯಾವ ಸಂದರ್ಭದಲ್ಲಾಗಲಿ ಬನ್ನಿ. ನಿಮ್ಮ ಮಕ್ಕಳ ಕೆಲಸ ಆಗಲಿ, ಒಂದು ಉದ್ಯೋಗ ಆಗಲಿ, ಒಂದು ಹಾಸ್ಟೆಲ್ ಸೀಟ್ ಆಗಲಿ, ಏನೇ ಕೆಲಸ ಇದ್ರು ನೀವೆಲ್ಲ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನ್ನನ್ನು ಸಂಪರ್ಕ ಮಾಡ್ಕೊಳ್ಳಿ ಅಂತ ನಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ, ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಅಧಿಕಾರಿಗಳು, ತಾಲೂಕು ಆಡಳಿತ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮಗಳನ್ನ ನಿಯೋಜನೆ ಮಾಡಿದ್ದಾರೆ. ಎಲ್ರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಎಲ್ರಿಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ವಾತಂತ್ರ್ಯ 80ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ತಮಗೆಲ್ಲ ಕೂಡ ಒಳ್ಳೆಯದಾಗಲಿ ಅಂತ ನಾನು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.